ರೈತರಂದ್ರೆ ಏನು ತಿಳಿದಿರೋ ನೀವು? ರೈತರಂದ್ರೆ ಏನು ತಿಳಿದಿರಿ? ರಾಷ್ಟ್ರಕ್ಕೆ ಅನ್ನ ಕೊಡೋ ರೈತನಿಗೆ ನ್ಯಾಯ ಬೇಕು. ಉತ್ತರ ಕರ್ನಾಟಕದ ಹೃದಯ ಭಾಗ ಬೆಳಗಾವಿಯಲ್ಲಿ ರೈತರು ಮತ್ತೆ ರಸ್ತೆಗಿಳಿದಿದ್ದಾರೆ. ಬೆಳಗಾವಿ ರೈತರ ಹೋರಾಟ 3 ಪ್ರಮುಖ ವಿಷಯಗಳ ಸುತ್ತ ನಡೀತಿದೆ. ಮೊದಲನೇದು ಖಾಸಗಿ ತರಕಾರಿ ಮಾರುಕಟ್ಟೆ ವಿವಾದ. ಜೈ ಕಿಸಾನ್ ಹೋಲ್ಸೇಲ್ ಮಾರ್ಕೆಟ್ ಸರ್ಕಾರದ ನಿಯಮದ ಉಲ್ಲಂಘನೆ ಮಾಡಿ ರೈತರ ಆದಾಯಕ್ಕೆ ಧಕ್ಕೆಯನ್ನುಂಟು ಮಾಡಿದ ಆರೋಪ ಎದುರಿಸುತ್ತಿದೆ. ಸರ್ಕಾರ ಲೈಸೆನ್ಸ್ ರದ್ದು ಮಾಡಿದಾಗ ಸಾವಿರಾರು ರೈತರು ನ್ಯಾಯವಾದ ವ್ಯಾಪಾರಕ್ಕಾಗಿ ಬೀದಿಗಿಳಿದ್ರು. ಅವರ ಘೋಷಣೆ ಸ್ಪಷ್ಟ: ರೈತರಿಗೆ ತೀರ್ಮಾನಾಧಿಕಾರ ಬೇಕು, ಖಾಸಗಿಗಳಿಗೆ ಅಲ್ಲ ಅನ್ನೋದು. ಎರಡನೇದು ಕ್ರಾಪ್ ಲಾಸ್ ಅಂಡ್ ಕಾಂಪನ್ಸೇಷನ್, ಬೆಳೆ ನಾಶ ಮತ್ತು ಪರಿಹಾರ. ಮಳೆ ಮತ್ತು ನೆರೆಯಿಂದ ಸೋಯಾಬೀನ್, ತೊಗರಿ, ಅಕ್ಕಿ ಮತ್ತು ಕಬ್ಬು ಬೆಳೆಗಳು ನಾಶ ಆದವು. ಆದರೆ ಸರ್ಕಾರದ ಪರಿಹಾರ ಲೇಟಾಗಿ ಬಂತು. ರೈತರು ತಿಂಗಳಿಗೆ 5,000 ನೆರವು, ಬೆಳೆ ನಷ್ಟದ ಪರಿಹಾರ ಮತ್ತು 3,500 ಕಬ್ಬಿನ ಬೆಲೆ ಬೇಡಿಕೆ ಇಟ್ಟಿದ್ದಾರೆ. ಅಂಡ್ ಮಹಾರಾಷ್ಟ್ರದಂತೆ ಕಾರ್ಖಾನೆಗಳು ಕಟಾವು ಮತ್ತು ಸಾರಿಗೆ ಖರ್ಚು ಹೊತ್ಕೊಳ್ಬೇಕು ಎಂದಿದ್ದಾರೆ. ಅಂಡ್ ಮೂರನೇದು ಜಮೀನು ಮತ್ತು ಬದುಕಿನ ಹೋರಾಟ. ಹುಕ್ಕೇರಿ ತಾಲೂಕಿನ ಕುರಿಗಾಹಿಗಳು ಸರ್ಕಾರದ ಗೈರಾಣ ಭೂಮಿ ಕಳೆದುಕೊಂಡು 5,000 ಕುರಿಗಳೊಂದಿಗೆ ಹೈವೇ ತಡೆದರು. ಹಿಡ್ಕಲ್ ಅಣೆಕಟ್ಟು ಯೋಜನೆಗೆ ಜಮೀನು ಕಳ್ಕೊಂಡವರು ಇವತ್ತಿಗೂ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ. ಅವರೆಲ್ಲರ ನೋವು ಒಂದೇ: ನಮ್ಮ ಜಮೀನು ನಮ್ಮ ಜೀವ ಅನ್ನೋದು. ಈ ಎಲ್ಲಾ ಹೋರಾಟದ ಹಿಂದಿನ ಸತ್ಯ ಏನಂದ್ರೆ ರೈತರು ಮತ್ತು ವ್ಯವಸ್ಥೆಯ ನಡುವಿನ ಸಂಘರ್ಷ. ಆದ್ರೆ ಬೆಳಗಾವಿಯ ರೈತರು ನಿಂತಿರೋದು ರಾಜಕೀಯಕ್ಕಾಗಿ ಅಲ್ಲ, ಬದುಕಿಗಾಗಿ. ಇದು ಪ್ರತಿಭಟನೆ ಮಾತ್ರ ಅಲ್ಲ, ಅನ್ನ ನೀಡುವ ಕೈಗಳಿಗೆ ಮಾನ, ನ್ಯಾಯ ಮತ್ತು ಭವಿಷ್ಯ ಬೇಕು ಎಂಬ